ಶ್ರೀರಾಮುಲು ಅವ್ರದ್ದು ಒಬ್ಬರದೇ ಸಮಸ್ಯೆ ಅಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಇಂಥ ಸಮಸ್ಯೆಗಳಿವೆ. ಇನ್ನೊಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ. ಅದ್ರ ಬಗ್ಗೆ ನಾನೇನು ಅಲ್ಲಗಳ್ಲಿಕ್ಕೆ ಹೋಗಲ್ಲ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು 3 ಬಾಗಿಲು ಅಂತೂ ಹಿಂದೆ ನಾವು ಹೇಳ್ತಿದ್ವಿ. ಈಗ ಮನೆ ಒಂದು 6 ಬಾಗಿಲು ಅಂತ ಹೇಳಿ ಹೊಸದಾಗಿ ನಾವು ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಆ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಂತರಿಕ ಕಲಹ ಬಹಳಷ್ಟು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಶ್ರೀರಾಮುಲು ಅವರು ಬಹಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇರ್ತಕ್ಕಂಥ ವೈಮನಸ್ಯದಿಂದ ಇವತ್ತು ಪಾಪ ಅವ್ರು ನೊಂದಿದ್ದಾರೆ, ಮನಸ್ಸಿಗೆ ಘಾಸಿಯಾಗಿದೆ. ಅದರಿಂದ ಅವರು ಮುಂದಿನ ದಿನಮಾನದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವ್ರಿಗೆ ಬಿಟ್ಕೊಟ್ಟಿದ್ರು. ಮಾಧ್ಯಮದಲ್ಲಿ ಆ ಕಡೆಗೆ ಸುದ್ದಿ ಬರುತ್ತೆ, ಅವರು ಬಹುಶಃ ಪಕ್ಷ ಬಿಡ್ತಾರೋ ಅಂತೇಳಿ. ನಾನೇನು ಸಂಪರ್ಕನೂ ಮಾಡಿಲ್ಲ. ಬಹಳ ದಿವಸ ಹಿಂದೆ ಈ ಉಪಚುನಾವಣೆ ಸಂದರ್ಭದಲ್ಲಿ ಒಂದ್ಸರಿ ನಮ್ಮ ಸಂಪರ್ಕ ಬಂದಿದ್ರು. ಅದು ಸ್ನೇಹದ ಪರವಾಗಿರ್ತಕ್ಕಂಥ ಚರ್ಚೆಗಳು ಬಹಳಷ್ಟು ಆಗಿತ್ತು. ನೋಡೋಣ, ಮುಂದಿನ ದಿನಮಾನದಲ್ಲಿ ಕಾದ್ ನೋಡೋಣ ಏನಾಗುತ್ತೆ. ಬಿಜೆಪಿಯಲ್ಲಿ 3 ಬಾಗಿಲಿದ್ದು ಈಗ 6 ಬಾಗಿಲು ಹಾಕಿದವ. ಈಗ ಮೊದಲು ಎಲ್ಲ ಕಡೆ ನಾವು ಹೇಳ್ತಿರ್ತೀವಲ್ಲ, ಮನೆ ಒಂದು 3 ಬಾಗಿಲು ಅಂತೇಳಿ. ಈಗ ಅವರು ಅದನ್ನ ಏನು ಹಿಂದಿರ್ತಕ್ಕಂಥ ಹೆಸರಿತ್ತು 3 ಬಾಗಿಲು ಅಂತಕ್ಕಂಥದ್ದು, ಅದನ್ನ ದಾಟಿ ಈಗ ಅವರು ಹೊಸ ದಾಖಲೆಯನ್ನು ಮಾಡಿದ್ದಾರೆ, ಮನೆ ಒಂದು 6 ಬಾಗಿಲು. ಸರ್, ಎಲ್ಲ ಒಂದ್ ಕಡೆ ಎಸ್ಟಿ ಸಮುದಾಯದಿಂದ ಬಂದ್ರೆ ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಈ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ, ಅನೇಕರು ಬರ್ತಾರೆ ಹೋಗ್ತಾರೆ. ಇವು ರಾಷ್ಟ್ರೀಯ ಪಕ್ಷಗಳಿಗೆ ವ್ಯಕ್ತಿಗತವಾಗಿ ಯಾವುದೇ ವ್ಯತ್ಯಾಸಗಳಾಗಲ್ಲ. ಅದು ರಾಷ್ಟ್ರೀಯ ಪಕ್ಷ ಯಾವ ಇರ್ತಾವ ಎಲ್ಲ ಪಕ್ಷದ ಹಂಗೆ ಒಂಥರ ಸಮುದ್ರ ಇದ್ದಂಗೆ, ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಡೀತಿರ್ತದೆ. ಯಾರು ಬಂದ್ರೆ ಯಾರಿಗೆ ಹಾನಿ ಆಗುತ್ತೆ, ಯಾರು ಬಂದ್ರೆ ಯಾರಿಗೆ ಲಾಭ ಆಗೋದು ಪ್ರಶ್ನೆ ಇಲ್ಲ. ಸಮುದ್ರದಾಗ ಒಂದು ತಂಬಿಗೆ ನೀರು ತೆಗೆದ್ರು ಅಟ್ಟೆ ಇರುತ್ತೆ, ಇನ್ನೊಂದು ತಂಬಿ ಹಾಕಿದ್ರು ಅಟ್ಟೆ ಇರುತ್ತೆ.